ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ರಾಜ್ಯದ ಜನ ಕಾಂಗ್ರೆಸ್ ಆಡಳಿತದಿಂದ ರೋಸಿ ಹೋಗಿದ್ದಾರೆ. ದೇವೇಗೌಡ ಅವರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಪಕ್ಷವನ್ನ ತಳಮಟ್ಟದಲ್ಲಿ ಸಂಘಟಿಸಬೇಕು. ನಿಮ್ಮ ಜೊತೆ ನಾನಿದ್ದೇನೆ ಎಂದು ಕಾರ್ಯಕರ್ತರಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಧೈರ್ಯ ತುಂಬಿದ್ರು. ತುಮಕೂರು ಜಿಲ್ಲೆಯಲ್ಲಿ 3ನೇ ದಿನದ ರಾಜ್ಯ ಪ್ರವಾಸ ಬೈಕ್ ರ್ಯಾಲಿ ಮೂಲಕ ಕೊರಟಗೆರೆ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಮಿಸ್ಡ್ ಕಾಲ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಧಾಕರ್ ಲಾಲ್ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಲು ಪೂರಕ ಕೆಲಸ ಮಾಡುತ್ತಿದ್ದೇವೆ. ಜೆಡಿಎಸ್ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ಕಾರ್ಯಕರ್ತರ ಪಕ್ಷ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿದರು. ಪ್ರವಾಸದ ಅವಧಿಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕಿನ ಪಕ್ಷದ ನಾಯಕರು, ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರನ್ನ ಭೇಟಿ ಮಾಡಿದ್ದೇನೆ. ಪಕ್ಷದ ಬಗ್ಗೆ ಕಾರ್ಯಕರ್ತರು ಹೊಂದಿರುವ ಭಾವನೆ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಪ್ರೀತಿಯ ಯುವಕರು, ಹಿರಿಯರ ಮಾರ್ಗದರ್ಶನ ಪಡೆಯಬೇಕು. ಆಗ ಮಾತ್ರ ನಮಗೆ ಅಧಿಕಾರ ದೊರೆಯಲು ಸಾಧ್ಯ. ನಾವೆಲ್ಲರೂ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗೋಣ ಎಂದು ಯುವ ಸಮುದಾಯಕ್ಕೆ ನಿಖಿಲ್ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ, ಮಾಜಿ ಶಾಸಕರಾದ PR ಸುಧಾಕರ್ ಲಾಲ್ ಸೇರಿದಂತೆ ಪ್ರಮುಖ ಮುಖಂಡರು ಹಾಗೂ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರು. ತುಮಕೂರು ಜಿಲ್ಲೆ ಸಿರಿಗಲ್ಲಪಟ್ಟಣದಿಂದ ಪ್ರಾರಂಭ ಮಾಡಿದಂತ ಈ ಒಂದು ಕಾರ್ಯಕ್ರಮ ಇವತ್ತು 3ನೇ ದಿನಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಕೊರಟಗೆರೆ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇವತ್ತು ಬಹಳ ವಿಶೇಷವಾದಂತಹ ಒಂದು ದಿನ. ಕೊರಟಗೆರೆ ತಾಲೂಕಿಗೆ ನಾನು ಬರ್ತಾ ಇದ್ದಂಗೆ ಬಹಳ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ ನನ್ನನ್ನು ಬರಮಾಡಿಕೊಳ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹ ಆಗುತ್ತೆ. ಈ ಉತ್ಸಾಹಕ್ಕೆ ಇದೇ ರೀತಿ ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೋಡಿದೆ ಎಲ್ಲ ನನ್ನ ತಲೆಯಲ್ಲೇ ಹತ್ರ 74,000 ಮತ ಕ್ರೋಢೀಕರಿಸಿ, ಮತ್ತೆ ಈ ಸಲ 2023ರಲ್ಲಿ 64,000 ಮತ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಮರಿಸಿಕೊಳ್ತಕ್ಕಂಥದ್ದಾದಾಗ 1994, 2004 3 ಬಾರಿ ಸತತವಾಗಿ ಹಿರಿಯರು ಇವತ್ತು ನಮ್ಮ ಮುಂದೆ ಇಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದವರು, ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಕೊಟ್ಟುಕೊಂಡು ಹೆಜ್ಜೆ ಹಾಕಂತವರು ಚೆನ್ನಪ್ಪನವರು. ಆಗಿನ್ನೂ ಮೀಸಲಾಗಿರಲಿಲ್ಲ, ಕ್ಷೇತ್ರ ಜನರಲ್ ಆಗಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಇವತ್ತು ವಿಶೇಷವಾಗಿ ನಾನು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ. ಇಂದಿನಿಂದ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ನಂಟು ಇವೆಲ್ಲವನ್ನೂ ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ.
ಇವತ್ತು ಒಂದು ತೀರ್ಮಾನವನ್ನು, ದೊಡ್ಡ ತೀರ್ಮಾನವನ್ನು ಮತ್ತು ಮಹತ್ವವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿ ಸುಮಾರು 58 ಕ್ಷೇತ್ರಗಳಲ್ಲಿ 58 ದಿನ 100 ಕ್ಷೇತ್ರದಲ್ಲಿ ಇವರು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ನಾವು ಲೆಕ್ಕ ಹಾಕ್ಬೋದು, ಒಂದೊಂದು ದಿನಕ್ಕೆ 2 ತಾಲೂಕು. ಈಗ ಯಾವ ಮಟ್ಟದಲ್ಲಿ ಅದನ್ನ ಪ್ಲಾನ್ ಮಾಡಿದ್ರೆ ನಮ್ಮ ನಿಖಿಲ್ ಸರ್ ಅವರು ಅದನ್ನ ನಾವೆಲ್ಲ ಕೂಡ ಅರ್ಥ ಮಾಡಬೇಕು. ಯಾತಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಸೆಂಟ್ರಲ್ ಮಂತ್ರಿಗಳಾಗಿದ್ದಾರೆ. ಅವರು ಇವಾಗ ಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಜನತೆಯ, ರೈತರ, ಬಡವರ ಒಂದು ಉದ್ಧಾರ ಆಗಬೇಕು ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಮ್ಮ ಪಕ್ಷದ ಒಬ್ಬ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪ್ರವಾಸವನ್ನ ಹೊರಟಿದ್ದಾರೆ. ಹಾಗಾಗಿ ಅವರ ಪಾದಸ್ಪರ್ಶದಿಂದ ಈ ಒಂದು ನಮ್ಮೆಲ್ಲರ ಮನಸ್ಸಿನಲ್ಲಿ ದೇಶದ ಚಿಲುಮೆಯಾಗಿ ನಾವು ನೀವೆಲ್ಲ ಹೆಚ್ಚಿನ ಹೋರಾಟವನ್ನು ಮಾಡುವ ಮುಖಾಂತರವಾಗಿ ಜೆಡಿಎಸ್ ಪಕ್ಷದ ಶಕ್ತಿಯನ್ನ ಬಲಪಡಿಸೋಣ. ಸದಾ ಈ ಒಂದು ಸೇವೆಯಲ್ಲಿ ನಾವೆಲ್ಲ ಸಿದ್ಧರಿರುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಕೊಟ್ಟರೆ ಆದ್ಯತೆ ಪರವಾಗಿ ಮತ್ತೊಮ್ಮೆ ಇವತ್ತು ವೈಜಾಗ್ ಸ್ಟೀಲ್ ಪ್ಲಾಂಟ್ ಅನ್ನ ಅವರು ಮತ್ತೆ ಪುನಶ್ಚೇತನಗೊಳಿಸಿರೋದ್ರಿಂದ ಅಲ್ಲಿ ಸಾವಿರಾರು ಕುಟುಂಬಗಳಿಗೆ ಇವತ್ತು ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರ ಜೀವನದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕಥೆ ಮುಗಿತು ಅಂತ ಅವರಿಗೆ ಮತ್ತೊಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದರ ಜೊತೆಯಲ್ಲಿ ಹೇಳಿದ್ರು ನನಗೆ ಬಹುಶಃ ನಿಮ್ಮ ಕುಮಾರಣ್ಣ ಅವರ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರೆ ಒಂದು 15 ಜನ ವಯಸ್ಸಾಗಿರೋರೆಲ್ಲ ಕೂಡ ನಿಬಂಧನಾತ್ಮಕವಾಗಿ ಅದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕುಮಾರಣ್ಣನವರಿಗೆ ನಿರಂತರವಾಗಿ ಮಹಿಳೆಯರ ಪರವಾಗಿರ್ಬೋದು, ಯುವಕರ ಪರವಾಗಿರ್ಬೋದು, ಅವರ ಕಾರ್ಯಕ್ರಮಗಳನ್ನ ನೀವು ನೋಡಿ. ಇನ್ನು ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಈಗ ಏನು ಪಕ್ಷದ ಸದಸ್ಯತ್ವವನ್ನ ಈಗಾಗಲೇ ಇವತ್ತು ಚಾಲನೆಯನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು 58 ಕ್ಷೇತ್ರಗಳಿಗೆ 58 ದಿನ ನಿರಂತರವಾಗಿ ಅವರು ಟೂರನ್ನ ಮಾಡ್ತಕ್ಕಂಥದ್ದು, ಸಂಘಟನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪಂಚರತ್ನ ಕಾರ್ಯಕ್ರಮ ಇಲ್ಲಿ ನಡೆದಂತಹ ಸಂದರ್ಭದಲ್ಲಿ ಕುಮಾರಣ್ಣನವರು ಬಂದಾಗ ಬಹುಶಃ ರಾತ್ರಿ 3 ಗಂಟೆ 3:30 ಆದರೂ ಕೂಡ ಸಾವಿರಾರು ಜನ ಇದ್ದಂಥದ್ದು. ಬಹುಶಃ ಆ ಒಂದು ಸನ್ನಿವೇಶನ ಜ್ಞಾಪಿಸಿಕೊಂಡ್ರೆ ನಿಜವಾಗ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಕುಮಾರಣ್ಣನವರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಏನು ಪ್ರೀತಿ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಆ ಸಂದರ್ಭದಲ್ಲಿ ಕುಮಾರಣ್ಣನವರು ನೋಡಿದ್ರು, ನಾವೆಲ್ಲರೂ ಕೂಡ ನೋಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾನು ಎಷ್ಟೇ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಇಲ್ಲ ಈಗ ಸಂಘಟನೆಯನ್ನ ನಾವು ಹೆಚ್ಚಿನದಾಗಿ ಬೂತ್ ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ, ಅದಕ್ಕೆ ಹಿಂದಿನಿಂದಲೇ ನಾವೆಲ್ಲರೂ ಚಾಲನೆಯನ್ನ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಗಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಮತ್ತೆ ನಮ್ಮ ಯುವ ಅಧ್ಯಕ್ಷರು, ಮತ್ತೆ ಎಲ್ಲ ಪದಾಧಿಕಾರಿಗಳು ಮತ್ತು ತಾವೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಒಂದು ಸದಸ್ಯತ್ವ ನೋಂದಣಿಗೆ ಆಗಮಿಸಿದಂತ ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿ ಇದೆ. ಚುನಾವಣೆಯಲ್ಲಿ ಸ್ವಲ್ಪ ಅಂಕೆ ಸಂಖ್ಯೆಯಿಂದ ನಾವು ಈ ಕಳೆದ 2 ಚುನಾವಣೆಯಲ್ಲಿ ಸೋಲುಳಿರಬಹುದು ಅನ್ನೋದೊಂದು ಬಿಟ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದೇ ಒಂದು ಚುನಾವಣೆ ನಡೀಲಿ, ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಪಕ್ಷ ಅತ್ಯಧಿಕ ಮತಗಳನ್ನ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸಮಾನವಾಗಿ ಒಂದು ಕೊಡ್ತಾನೆ ಬಂದಿದೆ. ನಾವು ಯಾವುದರಲ್ಲೂ ಇನ್ನು ಬಿದ್ದಿಲ್ಲ. ಕಾರಣಾಂತರದಿಂದ ನಾವು 2 ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದೀವಿ. ಆದ್ರೆ ಹಾಗಂತ ನಾವೇನು ಎದುರಿಸಬೇಕಾಗಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ನನಗೆ ಬುದ್ಧಿ ಬಂದಾಗಲಿಂದ ಈ ಕ್ಷೇತ್ರನ 33 ವರ್ಷ ಜನತಾ ದಳ ಆಡಳಿತ ಮಾಡಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರನ ಸನ್ಮಾನ್ಯ ವೀರಣ್ಣವರು ನೇಗಿಲು
ಹೊತ್ತ ರೈತ ಹಾಗೂ ಚಕ್ರದ ಗುರುತು ಇದ್ದಂತ ಸಂದರ್ಭದಲ್ಲಿ 7 ಖಾತೆ ಮಂತ್ರಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ನೀರಾವರಿ ಸಚಿವರು ಎಲ್ಲ ಆಗಿದ್ದಂತ ಸಂದರ್ಭದಲ್ಲಿ ಅವರು 7 ವರ್ಷ ಸಚಿವರಾಗಿ ಸುಮಾರು 10 ರಿಂದ 11 ವರ್ಷ ಶಾಸಕರಾಗಿ ಜನತಾ ದಳದ 10 ವರ್ಷ ಈ ಕ್ಷೇತ್ರದಲ್ಲಿ ಆಡದಂತ ಪುಣ್ಯಾತ್ಮರು ಸಿ ವೀರಣ್ಣ ಅವರು ಇನ್ನ ನಮ್ಮ ಮುಖಪಟ್ಟಣದಲ್ಲಿ ಅವರು ಜೀವಂತವಾಗಿ ನಮ್ಮೊಂದಿಗೆ ಇದ್ದಾರೆ. ಅವರ ಆಶೀರ್ವಾದವನ್ನು ಈ ಪಕ್ಷಕ್ಕಿದೆ. ನಂತರದ ದಿನದಲ್ಲಿ ಬಂದಂತ ಸಿ ಚನ್ನಿಗೌಡನವರು ಈ ಕ್ಷೇತ್ರನ ಸತತ 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿ ಇದೇ ಕ್ಷೇತ್ರದಿಂದ ಅವರು ಸಚಿವರಾಗಿ ಜಾತ್ಯತೀತ ಜನತಾ ದಳದ 3 ಸಾರಿ ಕೊಡಗೇರಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದುಕೊಂಡಂತ ಒಬ್ಬ ಧೀಮಂತ ನಮ್ಮ ನೆಚ್ಚಿನ ನಾಯಕ ಮಾಜಿ ಸಚಿವರು ಆದಂತ ಸಿ ಚನ್ನಿಗೌಡನವರು. ಅಂತ ಒಂದು ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತ ಸನ್ಮಾನ್ಯ PR ಸುಧಾಕರ್ ಸಾಹೇಬರು ಅವರ ಜನಪ್ರಿಯತೆ ಆಗಿದೆ ಅಂತಂದ್ರೆ ಅವರು ದರ್ಜೆ ಹಾಕಲು ಅವ್ರಿಗೆ 50,000 ಓಟ್ ಬೀಳ್ತದೆ. ಅವ್ರಿಗೆ ಅಷ್ಟು ಒಂದು ಜನಪ್ರಿಯತೆ ಈ ಕ್ಷೇತ್ರದಲ್ಲಿ ಇದೆ. ಅವರು ಸಮೇತ ಈ ಕೊರಟಗೆರೆ ಕ್ಷೇತ್ರ ಮೀಸಲು ಕ್ಷೇತ್ರಕ್ಕೆ 5 ವರ್ಷ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ದುರಾದೃಷ್ಟವಶ ಅವರು ಗೆಲ್ಲಬೇಕಿತ್ತು, ಅವರು ನಮ್ಮ ಜೊತೆ ಶಾಸಕರಾಗಿ ಇರಬೇಕಿತ್ತು, ಆದ್ರೂ ಆಗಲಿಲ್ಲ, ತೊಂದರೆ ಇಲ್ಲ. ಆದ್ರೆ ನಾವಿಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಅವರಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಗೆ ವಿಧಾನಸೌಧಕ್ಕೆ ಕರೆಕ್ಟ್ ಆಗಿ 92 ಕಿಲೋಮೀಟರ್ ದೂರದಲ್ಲಿ ಕೊರಟಗೆರೆ ಟೌನ್ ಇದೆ. ಇದು ದೂರ ಅಂತ ಅಲ್ಲ, ಅಕಸ್ಮಾತ್ ಈ ಕೊರಟಗೆರೆ ಕ್ಷೇತ್ರ ಮುಂದಿನ ದಿನದಲ್ಲಿ ಮೀಸಲು ಹೋಗಿ ಸಾಮಾನ್ಯ ಕ್ಷೇತ್ರ ಆದ್ರೆ ದಯಮಾಡಿ ನಾವು ಈ ಕ್ಷೇತ್ರಕ್ಕೆ ಮಾಡಬೇಕು. ನಿಮ್ಮನ್ನ 40 ರಿಂದ 50 ಸಾವಿರ ಅಂತರದಲ್ಲಿ ಗೆಲ್ಲಿಸ್ಕೊಡೋ ಜವಾಬ್ದಾರಿನ ಕಾಂಗ್ರೆಸ್ ಕಾರ್ಯಕರ್ತರು ಸಮೇತ ನಮ್ಮ ಜೊತೆ ಸೇರಿ ಪಣ ಕೊಟ್ಟು ನಿಮ್ಮನ್ನ ಗೆಲ್ಲಿಸ್ಕೊಡೋ ಅಂತ ಒಂದು ವಾಗ್ದಾನ ಕೊರಟಗೆರೆ ಕ್ಷೇತ್ರದ ಎಲ್ಲ ಜನರೊಂದಿಗೆ ತಾನು ನಮ್ಗೆ ಒಂದು ಮಾತ್ರ ಕೊಡ್ತಾ ಇದೆ. 40 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಂತಹ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು, ಮಂಡ್ಯ, ಮೈಸೂರು ಜನರಿಗೆ ಮಾರುತ್ತಿದ್ದು ದುಡ್ಡು ಕೊಟ್ಟ ಜನರಿಗೆ ಪೊಲೀಸರು ಬೆಂಬಲ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ದಸೂಡಿ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪೊಲೀಸರ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಚಿಕ್ಕನಾಯಕನಹಳ್ಳಿ ವ್ಯಾಪ್ತಿಯ ದಸೂಡಿ ಮತ್ತು ದಬಕುಂಟೆಯಲ್ಲಿ 40 ವರ್ಷಗಳಿಂದ ರೈತರು ಉಳುಮೆ ಮಾಡಿಕೊಂಡು ಬಂದ ಜಾಗವನ್ನ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು, ಮಂಡ್ಯ, ಮೈಸೂರು ಜನರಿಗೆ ಮಾರಿದ್ದು ದುಡ್ಡು ಕೊಟ್ಟ ಜನರಿಗೆ ಪೊಲೀಸರು ಬೆಂಬಲ ಕೊಡುತ್ತಿರುವುದು ಯಾವ ನ್ಯಾಯ ಎಂದು 100ಕ್ಕೂ ಹೆಚ್ಚು ರೈತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ದುಡ್ಡಿಗಾಗಿ ಅವರ ಕರ್ತವ್ಯವನ್ನ ಮಾರಿಕೊಂಡಿದ್ದಾರೆ. ಅದರಲ್ಲೂ PSI ಧರ್ಮೇಂದ್ರ ಜಿ ಅವರು ಪೊಲೀಸ್ ಮೇಲಿರುವ ಧೋರಣೆ ಅವರ ಕರ್ತವ್ಯ ನಿಷ್ಠೆಯನ್ನ ಮರೆಸಿದೆ. ದುಡ್ಡಿಗಾಗಿ ಪೊಲೀಸ್ ಹುಳಿಯಾರು PSI ಧರ್ಮೇಂದ್ರ ಜಿ ಅವರು ಕೆಲಸ ಮಾಡುತ್ತಿದ್ದಾರೆ. 5 ಜನ ನಿಜವಾದ ರೈತರ ಮೇಲೆ ಏಕಾಏಕಿ FIR ಹಾಕಿ ಒಬ್ಬರನ್ನ ಜೈಲಿಗೆ ಕಳಿಸಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ ರೈತ ಮಹಿಳೆಯರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಿನ್ನೆ ಸಂಜೆ 12 ಗಂಟೆ ಏನು ವಿಚಾರ ಹೋಗಿದೆ ಕಂಪ್ಲೇಂಟ್ ಕೊಡೋಕೆ? ನಾವು 40 ವರ್ಷದಿಂದ ಹೊಲ ಮಾಡ್ತಿದೀವಿ. ನಿಮ್ಮ ಹೆಸರು? ರಂಗಲಕ್ಷ್ಮಿ ಅಂತ. ನೀವು ನಿಮ್ಮ ಅಪ್ಪಾಜಿಯವರಿಂದಲೂ ಮಾಡ್ತೀರಾ, ನಿಮ್ಮ ತಾಯಿ ಕಾಲದಿಂದಲೂ ಮಾಡ್ತಾ ಇದ್ದಾರೆ? ನಮ್ಮ ಅಪ್ಪಾಜಿ ಕಾಲದಿಂದ 40 ವರ್ಷದಿಂದನೂ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಯಾರೋ ಬಂದ್ಬಿಟ್ಟು ನಾವು ಪಾಣಿ ಎಲ್ಲ ತಗೊಂಡು ನಮ್ದು ಹೊಲ ಅಂತ ಹೇಳಿ ಕಲ್ಕಂಬ ಎಲ್ಲ ಹಾಕಕ್ ಹೋದ್ರು. ಹಾಕಂಗಿಲ್ಲ, ನಮ್ಮ ಹೊಲಕ್ಕೆ ಯಾಕೆ ಹಾಕ್ತೀರಾ ಅಂತ ಹೇಳಿ ಎಲ್ಲ ಹೊಡೆದಾಕಿರುತ್ತಲ್ಲ. ಈಗ ನಮ್ಮ ಹೊಲಕ್ಕೆ ಬಂದಿದ್ದಾರೆ, ನಮ್ಮ ಹೊಲದಾಗಿರೋ ನಾವು ಹೊಡೆದಾಕಿದೀವಿ, ಅವ್ರ ಹೊಲಕ್ಕೆ ನಾವು ಹೋಗಿಲ್ಲ. ಅದಕ್ಕೆ ಯಾಕೆ ಅಂತ ಕೇಳಿ ಹಿಂಗೆ ಜಗಳ ಆಗಿ ಅದಕ್ಕಿಂತ ಮುಂಚೆ 2 ದಿನ ಮುಂಚೆ ಒಂದಿನ ಮುಂಚೆ ಬಂದಿದ್ದಾರೆ ಕಲ್ಕಂಬ ಹಾಕೋದಿಕ್ಕೆ. ಯಾರ್ದು ಪರ್ಮಿಷನ್ ಇಲ್ದೇನೆ ಉಳಿಯಾರ್ SI ಧರ್ಮಾಂಜಿ ಅವರು ಹೋಗಿ ಅಲ್ಲೇ ನಿಂತ್ಕೊಂಡು ಬೆಳಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅಲ್ಲೇ ಇದ್ದು ಕಲ್ಕಂಬ ಹಾಕ್ಸೋ ಅವಶ್ಯಕತೆ ಏನಿತ್ತು, ಅವರು ಜಗಳ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ಅಲ್ಲೇನು ಜಗಳಗಳು ನಡೀತಿರ್ಲಿಲ್ಲ. ನಾವು ಹೋಗಿ ಕೇಳಿದ್ಕೆ ಜಗಳಗಳು ಆಗ್ಬಾರ್ದು ಅದಕ್ಕೆ ಬಂದಿದೀವಿ ಅಂತ ಅಂದ್ರು. 12 ಗಂಟೆಯಿಂದ 4 ಗಂಟೆವರೆಗೂ ತಹಶೀಲ್ದಾರ್ ಪರ್ಮಿಷನ್ ಯಾರ ಪರ್ಮಿಷನ್ ಇಲ್ದೇನೆ
ಹೋಗಿ ಅಲ್ಲಿರೋ ಅವಶ್ಯಕತೆ ಏನಿತ್ತು ಸರ್ ಅವ್ರಿಗೆ? ಯಾರು ಪರ್ಮಿಷನ್ ಇಲ್ದಾನೆ ಹೋಗಿ ಅಲ್ಲಿದ್ದಾರೆ. ಸುಮ್ಮನೆ ಅವ್ರು ಜೋರಾಗಿ ಬಾಯಿ ಮಾಡಿದ ತಕ್ಷಣ ನಾವೇನು ಎದ್ರಿಕಣಲ್ಲ. ನಮ್ಮ ಹೊಲ ನಾವು ಬಿಡೋದು. ಸುಮಾರು ಎಷ್ಟು ತನಕ ನೀವು ಸ್ಟೇಷನ್ ಒಳಗಡೆ ಇದ್ರಿ? ನಾವು 12 ಗಂಟೆವರೆಗೂ ಅಲ್ಲೇ ಇದ್ವಿ. ರಾತ್ರಿ 1 ಗಂಟೆ ಯಾವತ್ತು? ನಿನ್ನೆ ಎಷ್ಟೊತ್ತಿಗೆ ಹೋದ್ರಿ ನೀವು ಅಲ್ಲಿ? ನಿನ್ನೆ ಮಧ್ಯಾಹ್ನ 1:30 2 ಗಂಟೆ ಆಗಿತ್ತು. ಮಧ್ಯಾಹ್ನ ಹೋದವರು ನೈಟ್ 12 ಗಂಟೆ ನಿಮ್ಮನ್ನ ಅಲ್ಲೇ ಉಳಿಸ್ಕೊಂಡಿದ್ರು? ಕಂಪ್ಲೇಂಟ್ ತಾಳಲಿಲ್ಲ ನಿಮ್ಗೆ? ಅವರು ಕಂಪ್ಲೇಂಟ್ ತಗೊಂಡ್ಲಿಲ್ಲ, ನಮ್ಮನ್ನ ಕ್ವಶನ್ ಮಾಡೋರು. ಆದ್ರೆ ಅವರು ಬೆಂಗಳೂರಲ್ಲಿ ಯಾರೋ ಜಮೀನ್ ತಗೊಂಡಿದಾರ ಒಂದ್ ಕ್ವಶನ್ ಮಾಡಿಲ್ಲ. ನಾವು ಅಷ್ಟೊಂದು ಗಲಾಟೆ ಮಾಡ್ತಿದ್ರು, ಅವ್ರ ಕರ್ದು ಏನು ಎತ್ತ ಅಂತ ಒಂಚೂರು ವಿಚಾರಿಸಿಲ್ಲ ಅವರು. ಈಗ ನಮ್ಮ ಹೊಲಕ್ಕೆ ಬಂದು ಜಗಳ ಮಾಡಿರೋದು ಅವ್ರನ್ನ ಕರ್ದು ಕೇಳ್ಬೇಕು. ಅದು ಇವರು ಹೊಡೆದಾಕಿದ್ಮೇಲೆ ಅವರು ಬೆಂಗಳೂರವ್ರು ಅಂದ್ರಲ್ಲ, ಅವರು ಅಲ್ಲಿ ಎಷ್ಟು ವರ್ಷದಿಂದ ಇದಾರೆ? ಅವರು 20 ವರ್ಷದಿಂದ ಅನುಭವದಲ್ಲಿರೋರು ನಾವು ಅಂತ ಹೇಳಿ ನನಗೆ ನಾನು ಫೋನ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಕೊಡಿ ಅಂತ. ಅದಕ್ಕೆ ಅರೆಸ್ಟ್ ಮಾಡಿದೀವಿ, ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ, ಬಂದು ಮಾತಾಡಿ ಅಂತ ಅಂದ್ರು. 307 ಮಾಡಕ್ಕೆ ಅವ್ರನ್ನ ಮರ್ಡರ್ ಮಾಡಕ್ಕೆ ಹೋಗಿದ್ರಂತ. ಈಗ ಸರ್ ಅವರು ನಮ್ಮರ ಮೇಲೆ ಕೈ ಮಾಡಿದ್ದಾರೆ. ಕೈ ಮಾಡಿದ್ಮೇಲೆ ಇವ್ರು ಹೆಂಗ್ ಸರ್ ಸುಮ್ಮನಿರ್ತಾರೆ? ಇವರು ಕೈ ಮಾಡಿದ್ದಾರೆ. ಹಂಗ ಅವ್ರದ್ದು ತಪ್ಪಿದೆ, ಅವ್ರು ಕೈ ಮಾಡಿದ್ದು ಅವರು ತಪ್ಪು. ಅದನ್ನ 307 ಹಾಕಿ ಅವರು ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮನೆ ಟೋಟಲ್ 5 ಜನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಮನೆಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು ಅಂದ್ರೆ ಫಸ್ಟ್ ನಮ್ಮದು ಕಂಪ್ಲೇಂಟ್ ಅಲ್ಲ ಸರ್, ಬಡವರಿಗೆ ಸಹಾಯ ಮಾಡಕ್ ಇಲ್ಲೇ ಇರೋ ಪೊಲೀಸ್ಗಳು ಅಧಿಕಾರದಲ್ಲಿ ಏನ್ ಸರ್ ಪ್ರಯೋಜನ? ಇಷ್ಟು ದೊಡ್ಡ ಅಧಿಕಾರದಲ್ಲಿ ಇದಾರೆ ತಾನೆ. ರೈತರ ಪರವಾಗಿನೂ ಬೇಡ, ಕಾನೂನು ನ್ಯಾಯ ನೀತಿ ಎಲ್ಲಿದೆಯೋ ಅದ್ರ ಪರವಾಗಿ ಓಡಾಡಿ ಮಾಡಬೇಕು. ಅವರು ಬಂದಿರೋರು ಬರೀ ರೆಕಾರ್ಡ್ಸ್ ಇದೆ ಅಂತ ಅಷ್ಟೇ ಹೇಳ್ತಾರೆ. ಅವ್ರು ಯಾರು ರೆಕಾರ್ಡ್ಸ್ ತಗೊಂಬಂದ್ರೆ ನಮಗೆ ಗೊತ್ತಿಲ್ಲ. 40 ವರ್ಷದಿಂದ ಒಂದ್ ದಿನನೂ ಅವ್ರು ಬಂದಿಲ್ಲ ಆ ಜಮೀನ್ಗೆ. ಇದ್ದಕ್ಕಿದ್ದಂಗೆ ಈಗ ಒಂದು 6 ತಿಂಗಳಿಂದ ಬಂದಿದ್ದಾರೆ ಅಷ್ಟೇ. ಹೌದು. ಸರಿ. ಸುಮಾರು ದಸಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರನಾಡು ಪಾಳ್ಯ ಆಜುಬಾಜಿನ ಎಳೆಗೋಲ್ರಟ್ಟಿ, ದಾಸಪ್ಪನಟ್ಟಿ, ಕರೆಬಾಲೆನಟ್ಟಿ, ಮರನಾಡು ಪಾಳ್ಯದ ತಾಂಡ್ಯದ ಎಲ್ಲ ರೈತ ಬಾಂಧವರು ಸುಮಾರು 30-40 ವರ್ಷದಿಂದ 57 ಅರ್ಜಿ 53, 57, 50 ಫಾರಂ ನಂಬರ್ 53, 57 ಅರ್ಜಿ ಹಾಕ್ಕೊಂಡು 30-40 ವರ್ಷದಿಂದ ಉಳುಮೆ ಮಾಡಿಕೊಂಡು ಬರ್ತಾಯಿದ್ವಿ. ರೈತರಲ್ಲಿ ಜಮೀನು ಬಗರ್ಕುಂ ಜಮೀನು, ಅದಕ್ಕೆ ನಾವು ಅರ್ಜಿನೂ ಹಾಕ್ಕೊಂಡಿದ್ವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂಬರಾನೂ ಕೊಟ್ಟು ನಾವು 30-40 ವರ್ಷದಿಂದ ಅನುಭವಿಸ್ಕೊಂಡು ಬರ್ತಿದ್ದೀವಿ. ಅನುಭವಿಸ್ಕೊಂಡು ಬಂದಿದ್ದ ಸಂದರ್ಭದಲ್ಲಿ ಏಕಾಏಕಿ ಯಾರೋ ಬೆಂಗಳೂರವರು ಇಲ್ಲ ಮಂಡ್ಯದವರು ಬೇರೆ ಕಡೆಯವ್ರು ಬಂದು ನಮ್ಮ ರೈತರಿಗೆ ಗೂಳಿ ಹಬ್ಸೋಂಥ ಕಾರ್ಯಗಳು ಮಾಡ್ತಾರೆ. ಅತಿಕ್ರಮವಾಗಿ ಪ್ರವೇಶ ಮಾಡ್ತಾರೆ ಒಳಗಡೆ, ಜಮೀನು ಒಳಗಡೆ ಪ್ರವೇಶ ಮಾಡಿಬಿಟ್ಟು ಇದು ನಮ್ಮದೇ ಜಮೀನು, ನಾವಿದ್ದೀವಿ ಇಲ್ಲಿ ಇದರಲ್ಲಿ ನಮ್ಮ ಜಮೀನು, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಅವರು ಏನು ನಮ್ಮ ರೈತರಿಗೆ ಸುಮ್ಮನೆ ಬಂದು ತೊಂದರೆ ಕೊಡ್ತಿದ್ದಾರೆ. ಈ ವಿಚಾರವಾಗಿ ಮೊನ್ನೆ ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ. ನಿನ್ನೆ ಮಧ್ಯಾಹ್ನ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ ಪೊಲೀಸ್ ಠಾಣೆಗೆ. ನಮ್ಮ ಕಂಪ್ಲೇಂಟ್ನ ಅವರು ಉಳಿಯಾರ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ತಗೊಂಡಿಲ್ಲ. ಅಲ್ಲಿ ದಲಿತರು ಇದ್ದಾರೆ ಮತ್ತು ಮಹಿಳೆಯರಿದ್ದಾರೆ. ಮಹಿಳಾ ಇದ್ರ ಮೇಲೆ ಬಂದಿರುವಂಥ ಕೆಲವರು ವೀರನಗೌಡ ಅವರ 3 ಜನ ಮಕ್ಕಳು ಏಕಾಏಕಿ ನಮ್ಮ ರೈತರ ಮೇಲೆ ಅವರು ಬಂದು ಹಲ್ಲೆ ಮಾಡಿದ್ದಾರೆ. ಆಮೇಲೆ ಮಹಿಳೆಯರನ್ನ ಎಳೆದಾಡಿದ್ದಾರೆ ಅಂತೇಳಿ ನಮ್ಮ ಮಹಿಳೆಯರು ಸಹ ಹೇಳಿದರೆ, ಆ ವಿಚಾರವಾಗಿ ನಾವು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾವುದೇ ನಾವು ದಲಿತರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇದು ರಾಜಕೀಯವಾಗಿ ಬಳಸ್ಕೊಂಡು ರಾಜಕೀಯವಾಗಿ ಅವರ ಪ್ರಭಾವಶಾಲೆಗಳನ್ನು ಬಳಸ್ಕೊಂಡು ಈ ರೈತರನ್ನ ಗೂಳೆಬ್ಸಂಥ ಕಾರ್ಯಗಳು ಮಾಡ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ದುರಾಶ್ರ ಏನಂದರೆ ನಮ್ಮ ಉಳಿಯಾರು ಪೊಲೀಸ್ ಠಾಣೆ ಆರಕ್ಷಕರು ಸಹ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಸಿವಿಲ್ ಡಿಸ್ಪ್ಯೂಟ್ ಆಗಿರೋದ್ರಿಂದ ಇವರು ಆ್ಯಕ್ಚುಲಿ ಇದು ಬರೋದಿಲ್ಲ. ಅವರು ತಹಶೀಲ್ದಾರಿಗೆ ಇಲ್ಲ ರೈತರಿಗೆ ಏನಾದರೂ ತಹಶೀಲ್ ಕಡೆಯಿಂದ ಏನಾದರೂ ಒಂದು ಸರ್ಕ್ಯುಲರ್ ತರಿಸಿ ಅವರು ಏನಾದರೂ ಶಾಂತಿಯುತವಾಗಿ ಏನಾದರೂ ಹೇಳ್ಬೋದು. ಹಿಂಗೆ ಅವರೇ ಇದಾಗೋದಕ್ಕಿಂತ ಮುಂಚೆ ಒಂದಿನ ಮುಂಚಿತವಾಗಿ ಖುದ್ದಾಗಿ ಹೋಗಿ ನಮ್ಮ ರೈತರಲ್ಲಿ ಹೇಳ್ತಾರಂತೆ, ನೀವು ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನೀವು ಬರಬೇಡ್ರಿ ಇವರಿಗೆ ಅಂತೇಳಿ ಏನೋ ಹೇಳಿದ್ರಂತೆ. ಆ ವಿಡಿಯೋ ಸಮೇತ ಇಟ್ಕೊಂಡಿದ್ದೀವಿ ನಾವು. ಅದು ಹೇಳೋಂಥ ಇದು ಅವ್ರಿಗಿಲ್ಲ. ಅದು ಆ್ಯಕ್ಚುಲಿ ಕಲ್ಕಂಬಗಳು ನಡೆಸೋ ಟೈಮಲ್ಲಿ ಇದ್ರಣ್ಣ ಅದು ಕಲ್ಕಂಬ ನಡೆಸೋ ಟೈಮಲ್ಲಿ ಕಲ್ಕಂಬ ನಡೆಸೋ ಟೈಮಲ್ಲೂ ಅವರು ಇದ್ರಂತೆ. ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ಅವ್ರು ಬರಬಾರ್ದಾಗಿತ್ತು. ಅವ್ರು ಏನೇ ಬಂದರು ತಹಶೀಲ್ದಾರ್ ಮುಖಾಂತರ ಬರಬೇಕಿತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾದರೂ ಒಂದು ಸರ್ಕ್ಯುಲರ್ ತಗೊಂಡು ಬರಬೇಕಿತ್ತು. ಅವರ ಏಕಾಏಕಿ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಏನಕ್ಕೆ ಮಾಡ್ತಿದ್ದಾರೆ ಅಂಥ ಅವಶ್ಯಕತೆ ಏನಿದೆ ಬರೋಂಥ ಸಿವಿಲ್ ಮ್ಯಾಟ್ರಿಗೆ ನಮಗೆ ಗೊತ್ತಾಗ್ತಿಲ್ಲ. ಇದೇ ವಿಚಾರವಾಗಿ ನಾವು ಕಂಪ್ಲೇಂಟ್ ಕೊಡೋಕೆ ನಮ್ಮ ಕಂಪ್ಲೇಂಟ್ ತಗೊಂಡಿಲ್ಲ, ಬದಲಾಗಿ ಅವ್ರ ಕಂಪ್ಲೇಂಟ್ ತಗೊಂಡು ಬೆಂಗಳೂರವ್ರು ಕೊಟ್ಟಿರೋ ಕಂಪ್ಲೇಂಟ್ ತಗೊಂಡು ಒಬ್ಬರ ಮೇಲೆ FIR 4 ಜನದ ಮೇಲೆ FIR ಮಾಡ್ತಾರೆ, 5 ಜನದ ಮೇಲೆ FIR ಮಾಡ್ತಾರೆ. 5 ಜನದ ಮೇಲೆ FIR ಮಾಡಿಸಿ ಒಬ್ಬರು ಇವತ್ತಾರೆ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಕಾನೂನೇನು ಇಲ್ವಾ ನಮ್ಮಲ್ಲಿ? ನಮ್ಮ ಉಳಿಯಾರ ಹೋಗ್ಲಿ ಕಾನೂನು. ಅವನು ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟು, ದುಡ್ಡಿನ ಹಾಂಬೋಗದ ಮೇಲೆ ಇಲ್ಲಿ ಜನ ಬಿಟ್ಟು ಹೊಡೆದಾಡಿಸ್ತಾ ಇದ್ದಾನೆ. ಅವನು
ಅವ್ನು ಹಿರೇಗೌಡ ಅಂತ ಮುದ್ದನ್ಮೇಗೌಡರು ರಿಲೇಷನ್ ಅವನು. ಅಲ್ಲ, ಇವತ್ತು ನೀವು ಪ್ರಭಾವಿಯಾಗಿ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾರೋ ಉದ್ದೇಶ ಏನು ಅಂತ? ಜಮೀನು ಅಲ್ಲ ಸರ್, ನಮಗೆ ಉಳಿಯಾರ್ ಪೊಲೀಸ್ ಠಾಣೆ PSI ಸಸ್ಪೆಂಡ್ ಆಗಬೇಕು ಸರ್ ಒಂದು. ಆಮೇಲೆ ನಮಗೆ ರೈತರಿಗೆ ಈಗೇನು ಅನುಭವದಲ್ಲಿದ್ದೀವಿ ಆ ಜಮೀನ ಈಗ ಆಲ್ರೆಡಿ ಅಕ್ರಮವಾಗಿ ಮಾಡಿರೋದು ವಜಾ ಮಾಡಿ ನಮ್ಮ ರೈತರಿಗೆ ಅನುಭವದಲ್ಲಿ ಬಿಟ್ಕೊಡ್ಬೇಕು ಸರ್. ಎರಡೇ ನಮ್ದು ಸರ್, ಎರಡೇ ಬೇಡಿಕೆ. ರೈತರಿಗೆ ಅನುಕೂಲ ಆಗ್ಬೇಕು ನಮಗೆ. ನಮ್ಮ ರೈತರಿಗೆ ಎರಡೇ, ನಮ್ಮ ಬೇಡಿಕೆ ಎರಡೇ ಇರೋದು. ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸ ಉತ್ತಮ ಭವಿಷ್ಯಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಮಹತ್ವದ ಯೋಜನೆಯನ್ನ ನಡೆಸುತ್ತಾ ಬಂದಿದ್ದೇವೆ. ನಮ್ಮಲ್ಲಿ ಅನೇಕ ದಾನಿಗಳಿದ್ದಾರೆ. ಸರಿಯಾಗಿ ನಿಭಾಯಿಸುವ ಜನರ ಕೊರತೆ ಇದ್ದು ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಈ ಮಹತ್ವದ ಕಾರ್ಯವನ್ನ ಮಾಡುತ್ತಿದ್ದೇವೆ ಎಂದು ವಾಸವಿ ಅನ್ನದಾನ ಟ್ರಸ್ಟ್ ರಮೇಶ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಹಂಚಿಹಳ್ಳಿ, ಬೋಡಬಂಡನಹಳ್ಳಿ ಸರ್ಕಾರಿ ಶಾಲೆ ಹಾಗೂ ಪಟ್ಟಣದ ಗೌರಿ ನಿಲಯ ಸರ್ಕಾರಿ ಶಾಲೆಯ ಸಾವಿರಾರು ಮಕ್ಕಳಿಗೆ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಜೊತೆಗೆ ರೋಟರಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯ ಪ್ರಾರಂಭ ದಿನಗಳಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ನೋಟ್ಬುಕ್, ಸಾಮಗ್ರಿಗಳು, ಬ್ಯಾಗ್, ಬೆಡ್ಶೀಟ್ ಇನ್ನೂ ಅನೇಕ ಸೇವೆಗಳಾದ ವಿದ್ಯಾದಾನದ ಜೊತೆ ಆಸ್ಪತ್ರೆಯ ರೋಗಿಗಳಿಗೆ ಅನ್ನದಾನ, ಬಡ ರೋಗಿಗಳಿಗೆ ಔಷಧಿ ನೆರವು ಮಾಡುತ್ತಾ ಬಂದಿರುವ ಇವರು ಇನ್ನಷ್ಟು ಬಡ ಕುಟುಂಬಗಳಿಗೆ ಸಹಾಯ ಮಾಡುವಂತೆ ಆಗಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಕೊರಟಗೆರೆಯ ವಾಸವಿ ಯೋಜನಾ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಟೆಕ್ಸ್ಟೈಲ್ ಮಾಲೀಕರಾದ ದರ್ಶನ್ ತಿಳಿಸಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ನಾವು ಕೂಡ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಕೆಲಸವನ್ನ ಪಡೆದುಕೊಂಡಿದ್ದೇವೆ. ನೀವೆಲ್ಲರೂ ನಾಡಿನ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಕೀರ್ತಿ ತರುವ ಹಾಗೆ ಉನ್ನತ ಶಿಕ್ಷಣವನ್ನ ಪಡೆದು ನಿಮ್ಮನ್ನ ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯರಿಗೆ ಒಳ್ಳೆ ಹೆಸರನ್ನ ತನ್ನಿ ಎಂದು ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾರೈಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪತಿ ಸೀತಾರಾಮಯ್ಯ, ರಮೇಶ್, ಬಾಲರಾಜು, ವಿಜಯ್ ಕುಮಾರ್, ರೋಟರಿ ರೂಮು, ನಾಗರಾಜು, ನಾಗಶಯನ, ರಿತುಜಿ, ನಿರ್ಮಿತ್ ನಾಗ, ಹೇಮಂತ್, ಶಿವಶಂಕರ್, ಸಾಗರ್, ದಿನೇಶ್, ರಮೇಶ್ ಸೇರಿದಂತೆ ಸರ್ಕಾರಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಜೈ ವಾಸವಿ. ಈ ದಿನ ನನಗೆ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ ಗೌರ್ಮೆಂಟ್ ಸ್ಕೂಲು ಐಡೆಂಟಿಫೈ ಮಾಡಿ ವಾಸವಿ ಅನ್ನದಾನ ಟ್ರಸ್ಟು ಹಾಗೆ ವಾಸವಿ ಜನಸಂಘ ಎಲ್ಲ ಕೈ ಜೋಡಿಸಿ ನಮ್ಮೂರಿಗೆ ಬಂದು ಎಷ್ಟೋ ಬಡ ಮಕ್ಕಳಿಗೆ ಯೂಸ್ ಆಗಬೇಕು ಅಂತೇಳಿ ಅವ್ರಿಗೆ ಬುಕ್ಕು, ಸ್ಟೇಷ್ನರೀಸು, ಆಮೇಲೆ ಬ್ಯಾಗ್ಸು, ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವ್ರಿಗೊಂಥರ ಎನ್ಕರೇಜ್ ಮಾಡಿ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾವು 600ಕ್ಕೆ 580 ತೆಗೆದಿದ್ದಾರೆ. 580 ಪ್ರೈವೇಟ್ ಸ್ಕೂಲಲ್ಲೂ ತೆಗೆ ಕಷ್ಟ ಬೀಳ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಮುಂದೆ ಬರಬೇಕು. ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಹಾಗಾಗಿ ಬಡ ಮಕ್ಕಳಿಗೆ ಎಲ್ಲೆಲ್ಲಿದ್ದಾರೋ ಸುಮಾರು 3000ರಿಂದ 4000 ಜನಕ್ಕೆ ಇಷ್ಟು ವರ್ಷದಿಂದ ಮಾಡಿದ್ದೀವಿ. ಅವ್ರಿಗೆಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ. ಹಾಗೆ ಕೊರಟಗೆರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಬೇಕಂತ ಇದ್ದಾರೆ. ಅದು ಬಡವರಿಗೆ ಮಾತ್ರ. ಸಿದ್ಧರಬೆಟ್ಟ ಸ್ವಾಮೀಜಿ ರೋಟ್ರಿ ಕಡೆಯಿಂದ ಅದೊಂದು ಹೆಲ್ಪ್ ಆಗುತ್ತೆ. ಅದು ಫ್ರೀ ಕಾನ್ಸೆಪ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಹೇಳ್ತಾರೆ ನಿಮಗೆ ಹೇಗೆ ಅಂತ. ಸದ್ಯಕ್ಕೆ ಇಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಬೆಂಗಳೂರಿಂದ ಯಾರು ಕೈ ಜೋಡಿಸಿದ್ದಾರೆ ನಮಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ. ಸರ್, ಇನ್ನೊಂದು ರಾಜ್ಯದ ತುಂಬ ಈ ಬಡ ಮಕ್ಕಳಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಅಥವಾ ಬಡ ರೋಗಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಇವರು. ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳಿಗೆ ಏನಾದರೂ ಕೊಡ್ತಿರ್ತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳಲ್ಲಿ? ಇವ್ರದ್ದು ಕಾನ್ಸೆಪ್ಟ್ ಬಂದು ಆಲ್ ಓವರ್ ಕರ್ನಾಟಕ ಇದೆ ಸರ್. ಇದೇ ಸ್ಕೂಲ್ ಅಂತೆಲ್ಲ ಎಲ್ಲಿ ಬಡ ಮಕ್ಕಳು ಇರ್ತಾರೋ ಅಲ್ಲಿ ಐಡೆಂಟಿಫೈ ಮಾಡಿ ಅವರು ಖುದ್ದಾಗಿ ಬರ್ತಾರೆ ಇಲ್ಲಿಗೆ. BO ಹತ್ರ ಮಾತಾಡಿ ಲಿಸ್ಟ್ ತಗೊಂಡು ಅವ್ರು ವೆರಿಫೈ ಮಾಡಿ ಆಮೇಲೆ ಆ ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ ಅಂತೇಳಿ ಆ ಗ್ರಾಮದಲ್ಲಿ ಯಾರಿದ್ದಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ನಮ್ಮೂರನ್ನ ನನ್ನೂ ರಾಮು ಸರ್ ನಂಬಿ ಅವ್ರು ನಾವು ಕರೆಕ್ಟಾಗಿ ಕೊಟ್ಟಿದ್ದಕ್ಕೆ ಅವ್ರು ನಮ್ಮೂರನ್ನ ಆಯ್ಕೆ ಮಾಡಿ ಬಂದಿದ್ದಾರೆ. ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಚಿರಋಣಿ ಆಗಿರ್ತೀನಿ ಸರ್. ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರೆಸಿಲ್ಲ. ಹಾಗೆ ಮುಂದೆ ನಮ್ಮ ಕೊರಟಗೆರೆ ಮತ್ತೆ ಚೂಸ್ ಮಾಡಿ ನಮ್ಮ ಊರನ್ನ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿ. ತಪ್ಪದೇ ಮಾಡ್ತೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಪತಿ ಸೀತಾರಾಮಯ್ಯ, ಬ್ಯಾಂಗ್ಳೂರು, ವಾಸವಿ ಅನ್ನ ಸೇವಾ ಟ್ರಸ್ಟ್ ಪ್ರೆಸಿಡೆಂಟು. ಮುಂದಿನ ಎಲ್ಲ ನಮ್ಮ ಇವರು ಟ್ರಸ್ಟಿಯವರ ಇವ್ರು ಮಾತಾಡ್ತಾರೆ. ಇಲ್ಲ ಸರ್, ನಮ್ಮ ಸಬ್ಜೆಕ್ಟ್ ಏನಪ್ಪ ಅಂದರೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರು ಫುಡ್ ಕೊಡ್ತಾರೆ. ನಾವು ಅಟೆಂಡೆನ್ಸು ಕೊಡ್ತಾಯಿದ್ದೀವಿ ಸರ್. ವಾರ್ಡ್ನಾಗ ಟೋಕನ್ ಕೊಟ್ಟು ಟೋಕನ್ ಫ್ರೀ ಮೀಲ್ಸ್ ಕೊಡ್ತಾಯಿದ್ದೀವಿ. 9 ಇಯರ್ಸಿಂದ ಮಾಡ್ತಾಯಿದ್ದೀವಿ. ಈ 12 lakhs
ಯಾವ ಹಾಸ್ಪಿಟಲ್ಗೆ ಫುಡ್ ಕೊಡ್ತಿದ್ದೀರಾ ಸರ್ ತಾವು? ವಿಕ್ಟೋರಿಯಾ ಹಾಸ್ಪಿಟಲ್, ಜಯದೇವ, ಕೋಲಾರ, ಚಿಂತಾಮಣಿ. ಕಳೆದ 9 ವರ್ಷದಿಂದ ಕೊಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಹಾಂ 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 ಹಾಂ. ಆಮೇಲೆ ನಾವು ವಾರ್ಡ್ನಾಗ ಟೋಕನ್ ಕೊಡ್ತೀವಿ. ಟೋಕನ್ ಅವರಿಗೆ ಫ್ರೀ ಮೀಲ್ಸ್ ಕೊಡ್ತೀರಾ? ಹೌದು ಸರ್, ಮಿಡ್ ಡೇ ಮೀಲ್ಸ್ ಮಾತ್ರ. ಅದ್ರ ಜೊತೆ ಈಗ ಏನು ಹಾಸ್ಪಿಟಲ್ದು ಮಾಡ್ತಾ ಇದ್ದೀರಾ, ಮತ್ತೆ ಅದ್ರ ಜೊತೆ ಮಕ್ಕಳದು ಕೂಡ ಮಾಡ್ತಾ ಇದ್ದೀರಾ? ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದೀವಿ. ಇದು ಥರ ಸ್ಟೇಷನರಿ ಕೊಡ್ತೀವಿ. ಮೆಡಿಕಲ್ ಅಸಿಸ್ಟೆನ್ಸು ಕೊಡ್ತೀವಿ ನಾವು ಅಲ್ಲಿ. ಹಾಂ ಹಾಂ ಹಾಂ. ಬಡವರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ಕೊಡ್ತೀರಾ? ತಮ್ಮ ಹೆಸರು ಸರ್? ಪತ್ತಿ ಸೀತಾರಾಮಯ್ಯ. ಓಕೆ. ಡಾಕ್ಟರ್ ಪತ್ತಿ ಡಾಕ್ಟ್ರೇಟ್ ಬಂದಿದೆ ಲಾಸ್ಟ್ ಇಯರ್ ಹೊತ್ತು ನಮಗೆ. ಥ್ಯಾಂಕ್ ಯು. ನಮಸ್ತೆ. ನಾವು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಬೆಂಗಳೂರು ವತಿಯಿಂದ ಬಂದಿದ್ದೀವಿ. ನಮ್ಮ ಮೈನ್ ಆಬ್ಜೆಕ್ಟ್ಸ್ ಬಂದು ಅನ್ನದಾನ, ವಿದ್ಯಾದಾನ, ವೈದ್ಯದಾನ. ವಿದ್ಯಾದಾನದಲ್ಲಿ ಇವತ್ತೊಂದು ನಾವು ಈ ಕೊರಟಗೆರೆ ತಾಲೂಕಲ್ಲಿ ಈ ಗ್ರಾಮದಲ್ಲಿ ಕೆಲವು ರಿಕಗ್ನೈಸ್ಡ್ ಸ್ಕೂಲ್ಸಿಂದ ಬಡ ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಅದಕ್ಕೆ ಬೇಕಾಗಿರೋ ಜಾಮೆಟ್ರಿ ಬಾಕ್ಸು ಇದೆಲ್ಲ ನಾವು ಕೊಡ್ತಾಯಿದ್ವಿ. ಸ್ಟೇಷನರಿ ಐಟಮ್ಸ್ ಎಲ್ಲ ಕೊಡ್ತಾಯಿದ್ವಿ. ಮೈನ್ ನಮ್ಮ ಉದ್ದೇಶ ಏನಂದರೆ 2016ರಿಂದ ನಮ್ಮ ಟ್ರಸ್ಟು ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ನಾವು 23 ಲಕ್ಷ ಜನಕ್ಕೆ ಊಟ ಬಡಿಸಿದ್ವಿ. ಯಾರಿಗಪ್ಪ ಅಂತಂದರೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಜಯದೇವ ಹಾಸ್ಪಿಟಲಲ್ಲಿ ಪೇಷಂಟ್ಸ್ ನೋಡ್ಕೊಳ್ಳೋ ಬಡವರಿಗೆ ನಾವು ಊಟ ಬಡಿಸ್ತಾ ಇದ್ದೀವಿ. ಹಾಂ ಸರ್. ಅದೇ ಅಲ್ಲದೆ ಪ್ಲಸ್ ಇದು ವಿದ್ಯಾದಾನ ಪ್ಲಸ್ ವೈದ್ಯದಾನ. ಕೆಲವರು ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೇರಿದ್ರು ಅವರಿಗೆ ಕೆಲವು ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅಂಥವ್ರನ್ನ ನಮ್ಮ ಡಾಕ್ಟರ್ಸ್ ನಮಗೆ ರೆಕಮೆಂಡ್ ಮಾಡ್ತಾರೆ, ಇಂಥವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು ನಿಮ್ಮ ಟ್ರಸ್ಟಿಂದ ನಾವು ರಿಕ್ವೆಸ್ಟ್ ಮಾಡಿದಾಗ ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾಯಿದ್ದೀವಿ. ನಾವು ಏನಕ್ಕೆ ಅಂದರೆ ಇದೆಲ್ಲ ಪೂರ್ತಿ ನಮ್ಮ ಡೊನೇಷನ್ಸಿಂದನೇ ಮಾಡ್ತಾಯಿದ್ದೀವಿ. ನಮ್ಮದು ATG ಎಕ್ಸಾಮ್ಷನ್ ಇದೆ, ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ, ಎಲ್ಲ ರಿಕಗ್ನೈಸ್ಡ್ ಆಗಿದೆ, ಎಲ್ಲ ಫುಡ್ ಲೈಸೆನ್ಸ್ ಇದೆ. ನಮ್ಮದೇ ಒಂದು ಸಪ್ರೇಟಾಗಿ ಕಿಚನ್ ಮಾಡ್ಕೊಂಡಿದ್ದೀವಿ, ಸೆಂಟ್ರಲೈಸ್ಡ್ ಕಿಚನ್ ಅಂತ ವಿವಿಪುರಮಲ್ಲಿ ಮಾಡಿದ್ದೀವಿ. ಅಲ್ಲಿಂದನೇ ಊಟ ಎಲ್ಲ ತಯಾರಿ ಮಾಡಿ ಅಲ್ಲಿ ಎಲ್ಲರಿಗೂ ಬಡಿಸ್ತಾ ಇದ್ದೀವಿ. ಮೇಯ್ನ್ ಆಬ್ಜೆಕ್ಟ್ಸ್ ಬಂದು ನಮ್ಮ 3 ಆಬ್ಜೆಕ್ಟ್ಸು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಅನ್ನದಾನ ಮತ್ತು ವಿದ್ಯಾದಾನ ಮತ್ತು ವೈದ್ಯದಾನ. ಅನ್ನಂ ವಿದ್ಯಾದಾನ ವೈದ್ಯದಾನ. ಥ್ಯಾಂಕ್ ಯು ಸರ್. ರಾಜ್ಯದಾದ್ಯಂತ ಇಂದಿನಿಂದ ಮಳೆ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಯಾದ್ಯಂತ ಬುಧವಾರ ಮಳೆ ಕ್ಷೀಣಗೊಂಡಿದ್ದು ಬಿಸಿಲು ಹಾಗೂ ಮೋಡ ಕವಿದ ವಾತಾವರಣವಿತ್ತು. ಹಲವೆಡೆ ಆಗಾಗ ಸಾಧಾರಣ ಮಳೆ ಸುರಿದಿದೆ. ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಮುಂದಿನ 3 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಬೀದರ್, ಗದಗ, ಹಾವೇರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಲ್ಲಿ ಜೂನ್ 25ರವರೆಗೆ ಸಾಧಾರಣ ಮಳೆ ಮುಂದುವರಿಯಲಿದೆ. ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಫಲಿತಾಂಶ ಪಡೆದಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಮೇಲೆ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಈ ವರ್ಷದ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. 60%ಕ್ಕಿಂತ ಕಡಿಮೆ ಫಲಿತಾಂಶ ಬಂದಿರುವ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಎಲ್ಲ ಸೌಲಭ್ಯ ನೀಡಿದರೂ ಫಲಿತಾಂಶ ಕಡಿಮೆ ಬಂದಿದೆ, ನಿಮ್ಮ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು ಎಂದು ನೋಟಿಸ್ ಜಾರಿ ಮಾಡಿದೆ. ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಮೇಲೆ ಮಾಜಿ ಸಂಸದ ಡಿಕೆ ಸುರೇಶ್ ಕಣ್ಣಿಟ್ಟಿದ್ದು, ಇಂದು ಬೆಳಗ್ಗೆ 10:30ಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರು ಡೈರಿ ವೃತ್ತದಲ್ಲಿರುವ ಕಚೇರಿಯಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದು, ಒಟ್ಟು 14 ನಿರ್ದೇಶಕರನ್ನ ಬಮೂಲ್ ಒಳಗೊಂಡಿದೆ. ಬಹುತೇಕ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆ ಖಚಿತವಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ನಾಯಕತ್ವ ಅನರ್ಹ ಆದೇಶ ವಾಪಸ್ ಪಡೆಯಲಾಗಿದೆ. ಹೈದರಾಬಾದ್ ಸಿಬಿಐ ಕೋರ್ಟ್ ರೆಡ್ಡಿ ವಿರುದ್ಧ ನೀಡಿದ್ದ ತೀರ್ಪಿಗೆ ತೆಲಂಗಾಣ ಹೈಕೋರ್ಟ್ ಜೂನ್ 11ರಂದು ತಾತ್ಕಾಲಿಕ ತಡೆ ನೀಡಿ ಜಾಮೀನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಮೇ 6ರಂದು ತಾವು ಹೊರಡಿಸಿದ್ದ ಅನರ್ಹ ಆದೇಶ ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ವಾಪಸ್ ಪಡೆದು ಸುತ್ತೋಲೆ ಹೊರಡಿಸಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.